ಫ್ರೆಂಡ್ಸ್, ಜಗತ್ತಿನ ಅತ್ಯಂತ ಸೂಪರ್ ಪವರ್ ಆಗಿರುವ ವಸ್ತುವಿನ ಹೆಸರು ನಿಮಗೇನಾದರೂ ಗೊತ್ತಾ? ಹೌದು ಫ್ರೆಂಡ್ಸ್, ಅದುವೇ ಹ್ಯೂಮನ್ ಬ್ರೈನ್, ಅಂದರೆ ಮಾನವನ ಮೆದುಳು. ಈ ಜಗತ್ತಿನ ಎಲ್ಲ ಅದ್ಭುತ ಆವಿಷ್ಕಾರಗಳ ಹಿಂದಿರುವ ರಹಸ್ಯ ಅದುವೇ ಮಾನವನ ಬ್ರೈನ್. ಫ್ರೆಂಡ್ಸ್, ನಮಗೆ ಇಷ್ಟೆಲ್ಲ ಮೆದುಳಿನ ಬಗ್ಗೆ ಗೊತ್ತಿದ್ದರೂ ಏಕೆ ಎಲ್ಲರ ಮೆದುಳು ಫಾಸ್ಟ್ ಆಗಿ ಸೂಪರ್ ಕಂಪ್ಯೂಟರ್ ತರಹ ಓಡುತ್ತಿಲ್ಲ? ಏಕೆ ಕೇವಲ ಕೆಲವು ಜನರ ಮೆದುಳೇ ಅತ್ಯಂತ ಸ್ಪೀಡ್ ಆಗಿ ಓಡುತ್ತೆ? ಇದರ ಹಿಂದಿನ ಕಾರಣ ಟ್ರೈನಿಂಗ್ ದ ಬ್ರೈನ್. ಹೌದು ಫ್ರೆಂಡ್ಸ್, ಈ ಜಗತ್ತಿನ ಎಲ್ಲ ಪವರ್ಫುಲ್ ವ್ಯಕ್ತಿಗಳು ತಮ್ಮ ಬ್ರೈನ್ ಅನ್ನು ಟ್ರೈನ್ ಮಾಡಿದ್ದರಿಂದಲೇ ಅವರು ಅತ್ಯುತ್ತಮವಾದದನ್ನು ಕ್ರಿಯೇಟ್ ಮಾಡಲು ಸಾಧ್ಯವಾಯಿತು. ಫ್ರೆಂಡ್ಸ್, ನೀವು ನಿಮ್ಮ ಬ್ರೈನ್ ಅನ್ನು ಟ್ರೈನ್ ಮಾಡಿ ಅದು ಸೂಪರ್ ಫಾಸ್ಟ್ ಆಗಿ ವರ್ಕ್ ಮಾಡಲು ಬಯಸುವಿರಾ? ಹಾಗಾದರೆ ಈ ವಿಡಿಯೋ ತಪ್ಪದೇ ನೋಡಿ. ನಂಬರ್ 1, ಲರ್ನ್ ಸಮಥಿಂಗ್ ನ್ಯೂ. ಹೌದು ಫ್ರೆಂಡ್ಸ್, ನಮ್ಮ ಮೆದುಳನ್ನು ಅತ್ಯಂತ ಚುರುಕಾಗಿಸಲು ಇರುವ ಸುಲಭ ವಿಧಾನ ಲರ್ನಿಂಗ್. ನೀವು ನಿಮ್ಮ ಬ್ರೈನ್ ಫಾಸ್ಟ್ ಆಗಿ ವರ್ಕ್ ಮಾಡುವಂತೆ ಮಾಡಲು ನೀವು ಹೊಸ ಹೊಸ ವಿಷಯಗಳನ್ನು ಕಲಿಯಬೇಕು. ನೀವು ಹೊಸ ಹೊಸ ವಿಷಯಗಳನ್ನು ಕಲಿಯುವುದರಿಂದ ಅವು ನಿಮ್ಮ ಮೆದುಳಿನಲ್ಲಿ ಸ್ಟೋರ್ ಆಗಿ ಅದರ ಕಾರ್ಯದಕ್ಷತೆ ಹೆಚ್ಚುತ್ತದೆ, ಅದರ ಸ್ಟೋರೇಜ್ ಕೆಪಾಸಿಟಿ ಹೆಚ್ಚಾಗುತ್ತದೆ. ಹಾಗೆಯೇ ಮೆಮೊರಿ ಕೆಪಾಸಿಟಿ ಹೆಚ್ಚಾಗಿ ಹೆಚ್ಚು ಹೆಚ್ಚು ವಿಷಯಗಳನ್ನು ಕಲಿಯುವುದು ತುಂಬಾ ಸಾಧ್ಯವಾಗುತ್ತದೆ. ನಂಬರ್ 2, ರೀಡ್ ನ್ಯೂ ಬುಕ್ಸ್. ಫ್ರೆಂಡ್ಸ್, ನೀವು ಎಷ್ಟು ಹೆಚ್ಚು ಹೆಚ್ಚು ಬುಕ್ಸ್ ಗಳನ್ನು ಓದುತ್ತೀರೋ ಅಷ್ಟು ನಿಮ್ಮ ನಾಲೆಜ್ ಹೆಚ್ಚಾಗುತ್ತದೆ. ವಿವಿಧ ಬುಕ್ಸ್ ಗಳಿಂದ ಕಲಿತ ವಿಷಯಗಳು ನಿಮ್ಮ ಬ್ರೈನ್ ನಲ್ಲಿ ಶೇಖರಣೆ ಆಗುವುದರಿಂದ ನಿಮ್ಮಲ್ಲಿ ಹೊಸ ಹೊಸ ಐಡಿಯಾಗಳು ಹುಟ್ಟಿಕೊಳ್ಳುತ್ತವೆ. ನೀವು ಎಷ್ಟು ಓದುತ್ತೀರೋ ಅಷ್ಟು ನಿಮ್ಮ ಬ್ರೈನ್ ಟ್ರೈನ್ ಆಗುತ್ತಾ ಹೋಗುತ್ತದೆ. ನಂಬರ್ 3, ಬಿಕಮ್ ಅ ಮಾಸ್ಟರ್ ಇನ್ ಒನ್ ಥಿಂಗ್. ನಿಮ್ಮ ಬ್ರೈನ್ಗೆ ಉತ್ತಮವಾಗಿ ಟ್ರೈನಿಂಗ್ ನೀಡುವ ಸುಲಭ ವಿಧಾನವೆಂದರೆ ಯಾವುದಾದರೊಂದು ಸ್ಕಿಲ್ ಒಂದನ್ನು ಕಲಿಯುವುದು. ಫಾರ್ ಎಕ್ಸಾಂಪಲ್, ನಮ್ಮ ಬ್ರೈನ್ ನಾವು ಸೈಕಲ್ ಅನ್ನು ಕಲಿತಾಗ ಬೈಕ್ ಅನ್ನು ಸುಲಭವಾಗಿ ಕಲಿಯಲು ಸಹಾಯ ಮಾಡುವುದು. ಹೀಗೆ ಕಲಿತ ಒಂದು ಸ್ಕಿಲ್ ಮತ್ತೊಂದು ಸ್ಕಿಲ್ ಅನ್ನು ಕಲಿಯಲು ಸಹಾಯ ಮಾಡುವುದು. ನಂಬರ್ 4, ಎಕ್ಸರ್ಸೈಸ್ ಡೈಲಿ. ಹೌದು ಫ್ರೆಂಡ್ಸ್, ಎಕ್ಸರ್ಸೈಸ್ ಮಾಡುವುದರಿಂದ ನಮ್ಮ ಬಾಡಿ ಮಾತ್ರ ಹೆಲ್ದಿ ಆಗಿರದೆ ನಮ್ಮ ಮೈಂಡ್ ಸಹ ಹೆಲ್ದಿ ಆಗಿರುವುದು ಮತ್ತು ಆ ಮೈಂಡ್ ಅನ್ನು ಹೆಲ್ದಿ ಆಗಿರುವಂತೆ ಮಾಡುವುದು ನಮ್ಮ ಬ್ರೈನ್. ಎಕ್ಸರ್ಸೈಸ್ ಮಾಡುವಾಗ ನಮ್ಮ ಮೆದುಳಿಗೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸರಬರಾಜುಗೊಂಡು ಬ್ರೈನ್ ಸದಾಕಾಲ ಆಕ್ಟಿವ್ ಆಗಿದ್ದು ಚುರುಕಾಗಿ ಕೆಲಸ ಮಾಡುತ್ತದೆ. ಎಕ್ಸರ್ಸೈಸ್ ಮಾಡುವುದರಿಂದ ಎಂಡೋರ್ಫಿನ್ ಹಾರ್ಮೋನ್ ರಿಲೀಸ್ ಆಗಿ ಅದು ನಾವು ಯಾವಾಗಲೂ ಖುಷಿಯಿಂದ ಇರುವಂತೆ ಮಾಡುತ್ತದೆ. ಎಕ್ಸರ್ಸೈಸ್ ನಿಂದ ನಮ್ಮ ಬ್ರೈನ್ ನ ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಪವರ್ ಹೆಚ್ಚುತ್ತದೆ. ನಂಬರ್ 5, ಗೆಟ್ ಎನಫ್ ಸ್ಲೀಪ್. ಹೌದು ಫ್ರೆಂಡ್ಸ್, ನೀವು ಚೆನ್ನಾಗಿ ನಿದ್ರೆ ಮಾಡುವುದರಿಂದ ನಿಮ್ಮ ಮೆದುಳಿಗೆ ಬೇಕಾದ ರೆಸ್ಟ್ ಸಿಗುತ್ತದೆ. ಹೀಗೆ ಬ್ರೈನ್ ಗೆ ರೆಸ್ಟ್ ಸಿಗುವುದರಿಂದ ಅದರ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಒಳ್ಳೆಯ ಸ್ಲೀಪ್ ನಿಂದಾಗಿ ನಿಮ್ಮ ಕ್ರಿಯೇಟಿವಿಟಿಯು ನೆಕ್ಸ್ಟ್ ಲೆವೆಲ್ ನಲ್ಲಿರುತ್ತದೆ. ನಂಬರ್ 6, ಲಿವ್ ಮೋರ್ ಆನ್ ಆಫ್ಲೈನ್ ಲೈಫ್. ನೀವು ನಿಮ್ಮ ಬ್ರೈನ್ ಅನ್ನು ಚೆನ್ನಾಗಿ ಟ್ರೈನ್ ಮಾಡಬೇಕಾದರೆ ನೀವು ಸೋಷಿಯಲ್ ಮೀಡಿಯಾದಿಂದ ಹೊರಬಂದು ಜನರ ಜೊತೆ ಹೆಚ್ಚು ಕಾಲ ಕಳೆಯಬೇಕು. ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿರುವುದರಿಂದ ನಿಮ್ಮ ಬ್ರೈನ್ ಮೇಲೆ ಹೆಚ್ಚು ಸ್ಟ್ರೆಸ್ ಬೀಳುವುದರಿಂದ ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಹೀಗಾಗಿ ನೀವು ನಿಮ್ಮ ಮೊಬೈಲ್ ಆಫ್ ಮಾಡಿ ನಿಮ್ಮ ಬ್ರೈನ್ ಆನ್ ಮಾಡಿ ಬದುಕಬೇಕು. ನಂಬರ್ 7, ಸಾಲ್ವ್ ಪ್ರಾಬ್ಲಮ್ಸ್ ವಿದೌಟ್ ಪೇಪರ್ ಅಂಡ್ ಪೆನ್. ಹೌದು ಫ್ರೆಂಡ್ಸ್, ನೀವು ಪ್ರಾಬ್ಲಮ್ಸ್ ಗಳನ್ನು ಪೆನ್ ಮತ್ತು ಪೇಪರ್ ಗಳಿಲ್ಲದೆ ಸಾಲ್ವ್ ಮಾಡುವುದರಿಂದ ನಿಮ್ಮ ಮೆದುಳಿನ ಮೇಲೆ ಮತ್ತಷ್ಟು ಪ್ರೆಷರ್ ಬಿದ್ದು ಅದು ಚುರುಕಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ. ಪೆನ್ ಪೇಪರ್ ಗಳಿಲ್ಲದೆ ಪ್ರಾಬ್ಲಮ್ ಸಾಲ್ವ್ ಮಾಡುವುದರಿಂದ ಮೆದುಳಿನ ಪ್ರಾಬ್ಲಮ್ ಸಾಲ್ವಿಂಗ್ ಸಾಮರ್ಥ್ಯ ಹೆಚ್ಚಾಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.